ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ನಾನಿವತ್ತು ಸೋಯಾ ಚಂಕ್ಸಿಂದ ಒಂದು ಡ್ರೈ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಅಂದರೆ ಸುಕ್ಕ ಅಂತಲೂ ಕರಿಬೋದು. ಇದಕ್ಕೆ ಒಂದು 4 ಬೆಳ್ಳುಳ್ಳಿ, ಒಂದು 2 ಹಸಿಮೆಣಸಿನಕಾಯಿ, ಅನಂತರ ಒಂದು ಈರುಳ್ಳಿ, ಒಂದು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಥರ ಕಟ್ ಮಾಡ್ಕೊಳ್ಬೇಕು. ಎಲ್ಲವನ್ನು ಚಾಪರ್ಗೆ ಹಾಕ್ಕೊಂಡು ಚಾಪ್ ಮಾಡ್ತಿದ್ದೇನೆ ಎಲ್ಲ ಒಟ್ಟಿಗೆ. ಅಂದರೆ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಬೇಕು. ಎಲ್ಲವನ್ನು ಹಾಕಿ ಈ ಥರ ಚಾಪರಲ್ಲಿ ನಾನು ಒಟ್ಟಿಗೆ ಚಾಪ್ ಮಾಡ್ಕೊಳ್ತಿದ್ದೇನೆ. ಅಂದರೆ ಸ್ವಲ್ಪ ಚಿಕ್ಕದಾಗಿರಬೇಕು, ಅಂದರೆ ದೊಡ್ಡದಾಗಿ ಬೇಡ. ನೋಡಿ, ಇಷ್ಟು ಚಿಕ್ಕದಾಗಿ ಸಾಕು. ನಾನೊಂದು ಇಲ್ಲಿ ಬಾಣಲೆ ಇಟ್ಕೊಂಡಿದ್ದೇನೆ. ಅದು ಕಾದ ನಂತರ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ, ಆನಂತರ ಚಾಪ್ ಮಾಡ್ಕೊಂಡಿಟ್ಟ ಎಲ್ಲ ಇದನ್ನು ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದ ನಂತರ ಅದಕ್ಕೆ ಮೆಣಸಿನ ಹುಡಿ, ಆನಂತರ ಉಪ್ಪು, ಸ್ವಲ್ಪ ಕೊತ್ತಂಬರಿ ಹುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆನಂತರ ಇಲ್ಲಿ ಚಿಕನ್ ಸುಕ್ಕ ಪೌಡರ್ ಹಾಕ್ಕೊಂಡಿದ್ದೇನೆ ನಾನು. ನಿಮಗೆ ಚಿಕನ್ ಮಸಾಲೆ, ಮಟನ್ ಮಸಾಲ, ಗರಂ ಮಸಾಲ ಯಾವುದಿದ್ರೂ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಚಿಕನ್ ಸುಕ್ಕ ಪೌಡರ್ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೊಂಡಿದ್ದೇನೆ. ನೋಡಿ, ಇಷ್ಟು ಚೆನ್ನಾಗಿ ಬೇಯಬೇಕು. ನೋಡಿ, ಇಷ್ಟು ಎಣ್ಣೆ ಬಿಟ್ಕೊಳ್ಬೇಕು. ಅದ ನಂತರ ಇದಕ್ಕೆ ಚೆನ್ನಾಗಿ 4-5 ಸಲ ತೊಳೆದಿಟ್ಟ ಸೋಯಾ ಚಂಕ್ಸ್, ಅನಂತರ ಅದರಲ್ಲಿ ಸ್ವಲ್ಪ ನೀರಿರಬಾರ್ದು, ಚೆನ್ನಾಗಿ ಹಿಂಡಿ ತೆಗಿಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಲಿಕ್ಕೆ ಇಡಬೇಕು. ನೋಡಿ, ಇಷ್ಟು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅಂದರೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು, ಆಗ ಬೇಗ ಬೇಯ್ತದೆ. ಇದು ಇನ್ನೂ ಕೂಡ ನೀರು ಬಿಟ್ಕೊಳ್ತದೆ. ಇದಕ್ಕೆ ನೀರು ನಾನು ಸ್ವಲ್ಪನೂ ಹಾಕಲಿಲ್ಲ. ನೋಡಿ, ಇಷ್ಟು ನೀರು ಬಿಟ್ಕೊಂಡಿದ್ದೆ ಆಗಲೇ. ನೋಡಿ, ತುಂಬ ಚೆನ್ನಾಗಿ ಬೇಯ್ತಾ ಉಂಟು. ನೋಡಿ, ಈಗ ರೆಡಿ ಆಯಿತು ಡ್ರೈ. ಇದು ಅನ್ನದ ಜೊತೆ, ಚಪಾತಿ, ಸೈಡ್ ಡಿಶ್ ಆಗಿ ಕೂಡ ಬಳಸ್ಕೋಬೋದು. ಅನ್ನದ ಜೊತೆ ಎಲ್ಲ ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.